ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮೂಡಾ ಸಂಕಷ್ಟವನ್ನು ಎದುರಿಸ್ತಾ ಇರೋದ್ರಿಂದ ಇವತ್ತು ಕೂಡ ಅವರಿಗೆ ಮಂಡೆ ಬಿಸಿ. ಮೂಡಾ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ವಿನಂತಿ ಮಾಡಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ, ಲೋಕಾಯುಕ್ತ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ, ಇದರ ವಿಶ್ವಾಸಾರ್ಹತೆ ಪ್ರಶ್ನೆ ಇದೆ, ಆ ಕಾರಣಕ್ಕಾಗಿ ಸಿಬಿಐ ತನಿಖೆ ಆಗಬೇಕು ಅಂತ ಅವ್ರು ಕೇಳಿದ್ದಾರೆ. ಹೈಕೋರ್ಟ್ ಜಸ್ಟಿಸ್ ಮೇಲ್ವಿಚಾರಣೆಯಲ್ಲಿ ಅರ್ಜಿ ವಿಚಾರಣೆ ಆಗಬೇಕು ಅಂತ ಅವ್ರು ಕೇಳಿದ್ದಾರೆ ಮತ್ತು ಸಿಬಿಐ ಕೊಡೋದಕ್ಕೆ 15 ಕಾರಣಗಳನ್ನು ಅವರು ಉಲ್ಲೇಖಿಸಿದ್ದಾರೆ. ಲೋಕಾಯುಕ್ತ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ, ಲೋಕಾಯುಕ್ತ ಸಂಸ್ಥೆಯ ವಿಶ್ವಾಸಾರ್ಹತೆಯ ಪ್ರಶ್ನೆ ಇದೆ. ಬಿಕಾಸ್ ರಾಜ್ಯ ಸರ್ಕಾರದ ಅಂಡರಲ್ಲಿ ಅದು ಬರದೇ ಇದ್ರೂ ಕೂಡ, ಸ್ವಾಯತ್ತ ಸಂಸ್ಥೆ ಅಂತ ಹೇಳಿಕೊಂಡ್ರೂ ಕೂಡ, ಅಲ್ಲಿ ಟ್ರಾನ್ಸ್ಫರ್ ಇಂದ ಹಿಡಿದು ಅಧಿಕಾರಿಗಳ ನಿಯೋಜನೆಯವರೆಗೂ ಕೂಡ ಅದು ಸರ್ಕಾರದ ಕೆಲಸ ಅಥವಾ ಸರ್ಕಾರ ಅದನ್ನು ಮಾಡುತ್ತೆ. ಸೊ ಸರ್ಕಾರದ ಪರೋಕ್ಷ ಸುಪರ್ದಿಯಲ್ಲಿರುವಂಥ ಅಧಿಕಾರಿಗಳು, ಮುಖ್ಯಮಂತ್ರಿಗಳ ಪರೋಕ್ಷ ಸುಪರ್ದಿಯಲ್ಲಿರುವಂಥ ಲೋಕಾಯುಕ್ತ ಅಧಿಕಾರಿಗಳು ಪಾರದರ್ಶಕ ತನಿಖೆ ಮಾಡ್ತಾರೆ ಅನ್ನುವಂಥ ಗ್ಯಾರಂಟಿ ನಮಗಿಲ್ಲ ಅನ್ನೋದು ದೂರುದಾರರು ಕೊಟ್ಟಿರುವಂಥ ಕಾರಣ. ಇದರ ಜೊತೆಗೆ ಸಿಬಿಐ ತನಿಖೆಗೂ ಕೂಡ ಕೇಳಿದ್ದಾರೆ ಮತ್ತು ಸಿದ್ದರಾಮಯ್ಯ ವಿರುದ್ಧವಿರುವಂಥ ಬೇರೆ ಬೇರೆ ಆರೋಪಗಳು, ಅದು ಅರ್ಕಾವತಿ ರೀಡು ಕೇಸ್ ಇರಬಹುದು ಅಥವಾ ಆ ಲ್ಯಾಬ್ ಸೆಟ್ ಮಾಡೋ ವಿಚಾರ, ಅದೊಂದು ಹಗರಣ ಅಥವಾ ಅದೊಂದು ಅಕ್ರಮ, ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿ ಹಲವು ಕೇಸ್ಗಳನ್ನು ಪ್ರಸ್ತಾಪ ಮಾಡಿ ಪ್ರಭಾವಿಗಳು ಮತ್ತು ಬೇರೆ ಬೇರೆ ಕೇಸುಗಳು ಅವ್ರ ಮೇಲೆ ಇದೆ, ಬೇರೆ ಬೇರೆ ಆರೋಪಗಳು ಅವ್ರ ಮೇಲೆ ಇದೆ ಸಿದ್ದರಾಮಯ್ಯ ಅವರ ಮೇಲೆ. ಆ ಕಾರಣಕ್ಕಾಗಿ ಹೈಕೋರ್ಟ್ನ ಜಸ್ಟಿಸ್ ಸೂಪರ್ವಿಷನಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನು ಯಾಕಾಗಿ ಸಿಬಿಐ ತನಿಖೆಗೆ ಕೇಳಿದ್ದಾರೆ ಆ ಡೀಟೇಲ್ ನೀವು ನೋಡ್ತಾ ಇದ್ದೀರಿ. 9ನೇ ಪ್ರತಿವಾದಿ ಸಿದ್ದರಾಮಯ್ಯ ಅವರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಕ್ರಿಮಿನಲ್ ಹಿನ್ನೆಲೆ ಯಾವುದು ಅನ್ನೋದನ್ನು ಕೂಡ ಅವರು ಆ ನಂತರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅನೇಕ ಬಾರಿ ತಮ್ಮ ಸ್ಥಾನದ ದುರ್ಬಳಕೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಅವರ ಪುತ್ರನಿಗೆ, ಅಂದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇವರಿಗೆ ಲ್ಯಾಬ್ ಅಥವಾ ಡಯಾಗ್ನೋಸ್ಟಿಕ್ ಸೆಂಟರ್ ಇದಕ್ಕೆ ಗುತ್ತಿಗೆ ಕೊಡಿಸೋದ್ರಲ್ಲಿ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅರ್ಕಾವತಿ ಲೇಔಟ್ನಲ್ಲಿ ಡಿನೋಟಿಫಿಕೇಶನ್, ರೀಡು ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಕ್ರಮದ ಆರೋಪ ಇದೆ ಅವ್ರ ಮೇಲೆ. 541 ಎಕರೆ ಡಿನೋಟಿಫೈ ಆಗಿದೆ ಭೂಮಿ, ಅದರಲ್ಲೂ ಅವ್ರ ಮೇಲೆ ಆರೋಪ ಇದೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲಂಚ ಕೂಡ ಪಡೆದಿದ್ದಾರೆ. ಷರತ್ತು ನಿಯಮ ಉಲ್ಲಂಘಿಸಿ ಕಂಪನಿಯೊಂದಕ್ಕೆ ಲೈಸೆನ್ಸ್ ಕೊಡಿಸಿದ್ದಾರೆ. ಅಕ್ರಮವಾಗಿ ಸಿದ್ದರಾಮಯ್ಯ ಗಣಿ ಪರವಾನಗಿ ಕೊಡಿಸಿದ್ದಾರೆ. ಯಾವುದೇ ತನಿಖೆ ಸಂಸ್ಥೆಯ ಬಗ್ಗೆ ಈ ಬಗ್ಗೆ ತನಿಖೆ ಮಾಡಿಲ್ಲ. ಹಲವು ಪ್ರಕರಣಗಳನ್ನು ಮುಕ್ತಾಯ ಮಾಡಲಾಗಿದೆ. ಬೇರೆ ಬೇರೆ ತನಿಖಾ ಸಂಸ್ಥೆಗಳ ಮುಂದಿದ್ದ ಪ್ರಕರಣಗಳು ಕ್ಲೋಸ್ ಆಗಿದೆ. ಇದರ ಅರ್ಥ ಸಿದ್ದರಾಮಯ್ಯ ಅವರಿಗೆ ಅಧಿಕಾರಿಗಳ ಮೇಲೆ ಹಿಡಿತಾ ಇದೆ. ಸೊ ಯಾವುದೇ ನ್ಯಾಯಯುತ ತನಿಖೆ ಲೋಕಾಯುಕ್ತದಿಂದ ನಡೆಯುವಂಥ ಸಾಧ್ಯತೆ ಇಲ್ಲ. ತಮ್ಮ ಪ್ರಭಾವದಿಂದ ತನಿಖೆಯ ದಾರಿ ತಪ್ಪಿಸಬಹುದು ಅವರು ಮತ್ತು ಈ ಸಂಸ್ಥೆ ಜನತೆಯ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಲೋಕಾಯುಕ್ತ ತನಿಖೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಸಿಬಿಐ ತನಿಖೆ ಆಗಬೇಕು, ಅದರಲ್ಲೂ ಹೈಕೋರ್ಟ್ ಜಸ್ಟಿಸ್ ಸೂಪರ್ವಿಷನ್ನಲ್ಲಿ ಅಥವಾ ಅವರ ಮಾರ್ಗದರ್ಶನದ ಮೇರೆಗೆ ಈ ತನಿಖೆ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.